ಗೋವರ್ಧನ ಗಿರಿಧಾರಿ ನನ್ನ ಶ್ಯಾಮನಿವನೇ ಬಲವಂತ ಗೋವರ್ಧನ ಗಿರಿಧಾರಿ ಈ ಬಾಳ ಮುಳುಗಿಸಲು ಬಂದ ಬವಣಿಗೆವ ಪರಿಹಾರಿ ನನ್ನ ಶ್ಯಾಮನಿವನೇ ಬಲವಂತ ಗೋವರ್ಧನ ಗಿರಿಧಾರಿ ಕಾಮಧೇನುವಿನಲ್ಲಿ ಮಮತೆ ತೋರುತ್ತ ಮಹಿಮೆಯ ಮೆರೆದಿಹ ಘನತೆ ಬಲರೂಪದಿ ಭಗವಂತನಾಗಿ ಒಲಿದು ಬಂದ ದಯದೋರಿ ಕೊಳಲನೂದಿ ಎಲ್ಲರ ಮೋಹಮಾಯೆ ಪೊರೆ ಬರುದಯಾ ವಿಹಾರಿ ಸಾಮಾನಿವನೇ ಬಲವಂತ ಗೋವರ್ಧನ ಗಿರಿಧಾರಿ ಗೋವರ್ಧನ ಪರ್ವತಕ್ಕೆ ಜೈ! ಗೋವರ್ಧನ ಪರ್ವತಕ್ಕೆ ಜೈ! ಗೋವರ್ಧನ ಪರ್ವತಕ್ಕೆ ಗೋವರ್ಧನ ಪರ್ವತಕ್ಕೆ ಜೈ! ಕೃಷ್ಣ, ನಾನ್ ಲಾಡು ತಿಂತೀನಿ. ಅಲ್ಲಿ ತನಕ ನೀನು ಸಂಭಾಳಿಸ್ತಿರು. ಅಣ್ಣ ಕೃಷ್ಣ, ನನಗ್ ತುಂಬಾ ಹಶ್ವಾಗಿದೆ. ಅಮ್ಮ, ಸ್ವಾದಿಷ್ಟ ಲಾಡು ಮಾಡಿದ್ದಕ್ಕೆ ವೃಂದಾವನ ವಾಸಿಗಳ ಪರವಾಗಿ ನಿಮ್ಗೆ ಧನ್ಯವಾದ. ಇದು ನನ್ನ ತಪ್ಪಾಗಿತ್ತು. ನಾನು ಈ ವೃಂದಾವನ ವಾಸಿಗಳಿಗೆ ಸುಧಾರಿಸುವ ಅವಕಾಶ ಕೊಟ್ಟೆ. ಆದರೀಗ ಅವರೆಲ್ಲ ಇಂದ್ರನ ಮಹಾಶಕ್ತಿಯ ಕೋಪವನ್ನು ಎದುರಿಸಬೇಕು. ನನ್ನ ವಜ್ರದ ಕೋಪ ಪುತ್ರ, ದೇವರಾಜ, ಪ್ರಣಾಮ ಗುರುದೇವ. ಪ್ರಣಾಮ ಗುರುವರ್ಯ.
ಗುರುದೇವ ಪ್ರಣಾಮ. ನೀವು ಇಲ್ಲಿ? ನೀನು ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದೆ ಇಂದ್ರದೇವ. ನಿನಗೆ ತಿಳಿಯುವುದಿಲ್ಲವೇ ಯಾರೊಂದಿಗೆ ವೈರತ್ವ ಸಾಧಿಸುತ್ತಿದೆ? ಆದರೆ ಗುರುದೇವ, ಇವನು ಒಬ್ಬ ತುಚ್ಛ ಮಾಯಾವಿ ಬಾಲಕನಷ್ಟೇ. ದೇವಲೋಕದ ಮೇಲೆ ಷಡ್ಯಂತ್ರ. ದೇವರಾಜ, ಅವನು ಯಾರೋ ಮಾಯಾವಿ ಬಾಲಕನಲ್ಲ, ಬದಲಿಗೆ ಸ್ವಯಂ ಮಾಯಾಪತಿ ವಿಷ್ಣುವಿನ ಅವತಾರ ಅವನು. ಅವನು ಈ ಇಡೀ ಬ್ರಹ್ಮಾಂಡದ ಕರ್ತ, ಪಾಲನಹಾರ. ಯಾರಿಂದ ನಿನ್ನ ಅಸ್ತಿತ್ವವಿದೆಯೋ ಅವನ ಮೇಲೆ ವಿಜಯ ಸಾಧಿಸ ಹೊರಟೆಯ? ನಿಸ್ಸಂದೇಹ ಅಹಂಕಾರವು ನಿನ್ನ ಮತಿಭ್ರಷ್ಟನಾಗಿಸಿದೆ ದೇವರಾಜ ಇಂದ್ರ. ಅಲ್ಲಿ ನೋಡು ಇಂದ್ರ, ಸ್ವತಃ ಭಗವಂತ ವಿಷ್ಣುವೇ ಅವರ ರಕ್ಷಣೆ ಮಾಡುತ್ತಿರುವಾಗ ಅವರ ಕೆಡುಕನ್ನು ನಿನ್ನ ವಜ್ರವೇ ಏನು ಜಗತ್ತಿನ ಯಾವ ಶಕ್ತಿಯೂ ಮಾಡಲಾರದು. ನನ್ನ ಪ್ರಭು, ನನ್ನ ಆರಾಧ್ಯ, ಕ್ಷಮಿಸಿ ಬಿಡಿ ನನ್ನನ್ನು. ನಾನು ನಿಮ್ಮನ್ನೇ ಗುರುತಿಸಲಿಲ್ಲ. ನೀವ್ಯಾರೆಂದು ಮರೆತು ಬಿಟ್ಟೆ. ಕ್ಷಮಿಸಿ ಬಿಡಿ. ದೇವರಾಜ ಇಂದ್ರ, ಶಕ್ತಿ ಮತ್ತು ಪದವಿ ಎಷ್ಟು ದೊಡ್ಡದಿರುತ್ತೋ ಅದ್ರ ಜವಾಬ್ದಾರಿನೂ ಅಷ್ಟೇ ದೊಡ್ಡದಿರುತ್ತೆ. ಆದ್ರೆ ಶಕ್ತಿಯ ಅಹಂಕಾರದಲ್ಲಿ ನೀವು ನಿಮ್ಮ ಜವಾಬ್ದಾರಿಯನ್ನ ಮರ್ತಿದ್ರಿ. ಮತ್ತೆ ಇಂದು ನೀವು ನಿಮ್ಮ ತಪ್ಪನ್ನು ಸ್ವೀಕರಿಸಿ ನಿರೂಪಿಸಿದ್ದೀರಾ. ನಿಮ್ಮಲ್ಲೂ ಬದಲಾವಣೆಯ ಸಂಭವ ಇದೆ. ಪ್ರಭು, ನೀವಂತೂ ಕರುಣಾ ಸಾಗರ. ನಾನೇನು ಮಾಡಿದೆನೋ ಅದು ಕೇವಲ ತಪ್ಪಲ್ಲ, ನಾನು ಪಾಪ ಮಾಡಿದೆ. ದೇವರಾಜ ಇಂದ್ರ, ಯಾವುದೇ ಸ್ವಾರ್ಥದ ಅಪೇಕ್ಷೆ ಇಲ್ಲದೆ ನೀವು ನಿಮ್ಮ ಉತ್ತರದಾಯಿತ್ವದ ನಿರ್ವಹಣೆ ಮಾಡಿ ಮತ್ತೆ ನೀವು ಜನರ ಕಷ್ಟದಲ್ಲಿ ಸಹಾಯಕರಾಗಿ ನಿಮ್ಮ ಪಾಪಗಳಿಂದ ಮುಕ್ತರಾಗಬಹುದು ಇಂದ್ರದೇವ. ನನ್ನ ಪ್ರಭು, ನಿಮ್ಮ ಚರಣಗಳಿಗೆ ನನ್ನ ಕೋಟಿ ಕೋಟಿ ಪ್ರಣಾಮ. ಇಂದು ನಾನು ನಿಮ್ಮ ಮುಂದೆ ಈ ಪ್ರತಿಜ್ಞೆ ಮಾಡುತ್ತೇನೆ. ನಾನು ನನ್ನ ಶಕ್ತಿಗಳ ಪ್ರಯೋಗವನ್ನು ಸಮಸ್ತ ಜನರ ಸೇವೆ ಮತ್ತು ಕಲ್ಯಾಣಕ್ಕಾಗಿ ಮಾಡುತ್ತೇನೆ. ಭಗವಂತ ವಿಷ್ಣುವಿಗೆ ಜೈ! ಭಗವಂತ ವಿಷ್ಣುವಿಗೆ ಜೈ! ಭಗವಂತ ವಿಷ್ಣುವಿಗೆ ಜೈ! ಗೋವರ್ಧನ ಪರ್ವತಕ್ಕೆ ಗೋವರ್ಧನ ಪರ್ವತಕ್ಕೆ ಗೋವರ್ಧನ ಪರ್ವತಕ್ಕೆ. ಎಲ್ಲ ಶಾಂತ ಆಯ್ತು. ದೇವರಾಜ ಇಂದ್ರಂಗೆ ತನ್ನ ತಪ್ಪಿನ ಅರಿವಾಗಿದೆ ಅನ್ಸುತ್ತೆ. ನೀವೆಲ್ಲ ಈಗ ಹೊರಗಡೆ ಹೋಗಿ. ಆದ್ರೆ ಕೃಷ್ಣ, ನೀನಿಲ್ಲಿ? ಹಾ ಕೃಷ್ಣ, ನನ್ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅಮ್ಮ ಅಪ್ಪ, ನನ್ ಚಿಂತೆ ಮಾಡ್ಬೇಡಿ. ನನ್ ಜೊತೆ ಭಗವಂತ ಇದ್ದಾನೆ. ಮತ್ತೆ ಅಮ್ಮ, ನೀನೇ ಹೇಳ್ತೀಯಲ್ಲ, ಯಾರ ಜೊತೆ ಭಗವಂತ ಇರ್ತಾನೋ ಅವ್ರಿಗೆ ಯಾವತ್ತು ಕೆಟ್ಟದಾಗಲ್ಲ ಅಂತ. ನೀವೆಲ್ಲ ಹೋಗಿ ಈಗ. ಗೋವರ್ಧನದ ಕೆಳಗಡೆಯಿಂದ ದೂರ ಹೋಗಿ. ಗೋವರ್ಧನ ಪರ್ವತಕ್ಕೆ ಗೋವರ್ಧನ ಪರ್ವತಕ್ಕೆ ಗೋವರ್ಧನ ಪರ್ವತಕ್ಕೆ. ಪ್ರಭು, ನಿಮ್ಮ ಲೀಲೆಯಲ್ಲಿ ಸಹಭಾಗಿಯಾಗಿ ನಾನು ಧನ್ಯಳಾದೆ. ಮನುಷ್ಯ ಒಗ್ಗಟ್ಟಾಗಿದ್ದರೆ ದೊಡ್ಡ ದೊಡ್ಡ ಕಷ್ಟಗಳು ಅವನ ಮುಂದೆ ಶರಣಾಗುತ್ತವೆ ಎಂದು ನೀವು ನಿರೂಪಿಸಿದಿರಿ ಪ್ರಭು. ಇದನ್ನೆಲ್ಲ ನೋಡಿ ಒಂದು ಹೊಸ ಯುಗ ಪ್ರಾರಂಭವಾದಂತೆನಿಸುತ್ತಿದೆ. ಅಲ್ಲಿ ಭಗವಂತನನ್ನು ಭಕ್ತಿ ಪ್ರೇಮದಿಂದ ಪೂಜಿಸುತ್ತಾರೆ, ಭಯದಿಂದಲ್ಲ.
ಅಮ್ಮ, ವೃಂದಾವನವಾಸಿಗಳ ಜೀವರಕ್ಷಣೆಯಲ್ಲಿ ನೀನು ನನಗೆ ಮಾಡಿರೋ ಸಹಾಯಕ್ಕೆ ನಿನಗೆ ಧನ್ಯವಾದ ಮಾತಿ. ಇಷ್ಟೊಂದು ಕಷ್ಟದ ಸಮಯದಲ್ಲಿ ನೀನು ನಿನ್ ಮಕ್ಕಳನ್ನ ಕೈ ಬಿಡ್ಲಿಲ್ಲ. ನೀನು ಕೇವಲ ಮಾತೆ ಧರ್ಮ ಪಾಲನೆ ಮಾಡಿಲ್ಲ, ಬದಲಾಗಿ ಜಗತ್ತಲ್ಲಿ ತಾಯಿಗೆ ಸರ್ವೋಚ್ಚ ಸ್ಥಾನ ಸಿಗೋ ಹಾಗೆ ಮಾಡ್ತಿ. ಅದಕ್ಕಾಗಿ ನಾನು ನಿನ್ಗೆ ಪ್ರಣಾಮ ಮಾಡ್ತೀನಿ ಅಮ್ಮ. ಪ್ರಭು, ಇನ್ನು ನನಗೆ ತೆರಳಲು ಅನುಮತಿ ನೀಡಿ. ಧನ್ಯವಾದ ಗೋವರ್ಧನ ದೇವ. ಜಯವಾಗಲಿ ಜಯವಾಗಲಿ ಯಶೋಧಕನಿಗೆ ಜಯವಾಗಲಿ 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 ಯಶೋಧಕನಿಗೆ ಜಯವಾಗಲಿ 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 ಯಶೋಧಕನಿಗೆ ಜಯವಾಗಲಿ 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 ಯಶೋಧಕನಿಗೆ ಜಯವಾಗಲಿ. कुमार जय जय कृष्ण, वृंदावन प्रिय जय जय कृष्ण, दुर्जन मर्दन जय जय कृष्ण, सज्जन राधन जय जय कृष्ण. माते यशोदय कंगळ ತಾರೆ, ಗೋಕುಲ ಪಾಲಿಪ ಮಮತೆಯ ತಾರೆ, ಆಸೆಯು ಕೃಷ್ಣ ವಿಶ್ವಾಸವು ಕೃಷ್ಣ, ಎಲ್ಲರ ಮನದಲ್ಲಿ ಭಕ್ತಿಯ ಕೃಷ್ಣ. जय जय कृष्ण 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 जय जय कृष्ण. ನಿಲ್ಲು ಮೂರ್ಖ! ನಿಲ್ಸಿ ಈ ಉತ್ಸವದ ನಾಟಕನ. ನೀವು ಎಂತ ಮಾತಾಡ್ತಿದ್ದೀರ ಬ್ರಾಹ್ಮಣ ದೇವ? ಅಮ್ಮ ಹೇಳ್ತಾಳೆ ಉತ್ಸವದಿಂದ ಜೀವನಕ್ಕೆ ಸಂತೋಷ ಸಿಗುತ್ತೆ, ಆದ್ರೆ ನೀವು ಉತ್ಸವನೇ ನಿಲ್ಸೋ ಕೇಳ್ತಿದ್ದೀರಾ? ಮಾತ್ ನಿಲ್ಸು ಬಾಲಕ. ಯಾವ ಉತ್ಸವ ಅಧರ್ಮದ ಮೇಲೆ ನಿಂತಿದ್ಯೋ ಆ ಉತ್ಸವದಲ್ಲಿ ಸಂತೋಷ ಅಲ್ಲ, ವಿನಾಶ ಇರೋದು, ಸರ್ವನಾಶ ಇರೋದು. ಬ್ರಾಹ್ಮಣ ದೇವ, ಇವನ್ ಯಾರೋ ವಾಚಾಳಿ ಬಾಲಕ ಅಲ್ಲ, ಇವನು ಬುದ್ಧಿವಂತ ಬಾಲಕ, ಅದೂನು ಈ ರಾಧೆಯ ಬುದ್ಧಿವಂತ ಹುಡುಗ. ಬ್ರಾಹ್ಮಣ ದೇವ, ನೀವು ಯಾವ ಧರ್ಮದ ವಿಷಯ ಹೇಳ್ತಿದ್ದೀರಾ? ಇವತ್ತು ನಾವೆಲ್ಲರೂ ಸೇರ್ಕೊಂಡು ಒಂದು ಹೊಸ ಧರ್ಮದ ಸ್ಥಾಪನೆ ಮಾಡಿದ್ವಿ, ಅದರದ್ದೇ ಉತ್ಸವ ಮಾಡ್ತಿದೀವಿ. ಅಧಿಕ ಪ್ರಸಂಗಿ, ಈ ಜಗತ್ತಿನಲ್ಲಿರೋದು ಒಂದೇ ಧರ್ಮ, ಮತ್ತದು ವೈದಿಕ ಧರ್ಮ. ಸತ್ಯ ಹೇಳಿದ್ರಿ ಬ್ರಾಹ್ಮಣ ದೇವ. ನನ್ನ ಅಮ್ಮನೂ ಇದನ್ನೇ ಹೇಳ್ತಾಳೆ. ನಮ್ಮ ವೈದಿಕ ಧರ್ಮದ ಅನುಸಾರ ಪ್ರಕೃತಿನೇ ದೇವ್ರು. ಇವತ್ತು ನಾವೆಲ್ಲರೂ ಸೇರಿ ಗೋವರ್ಧನ ಪರ್ವತನ ನಮ್ ದೇವ್ರು ಅನ್ಕೊಂಡ್ವಿ. ಅಂದ್ಮೇಲೆ ಇದ್ರಲ್ಲಿ ಅಧರ್ಮ ಏನು? ಓಂ ಬ್ರಾಹ್ಮಣೇ ನಮಃ. ಬ್ರಾಹ್ಮಣರು ನಾವು. ಧರ್ಮ ಏನು ಅಧರ್ಮ ಏನು ಅಂತ ನಾವು ನಿರ್ಧಾರ ಮಾಡ್ತೀವಿ, ನೀವಲ್ಲ. ಆದ್ರೆ ಅಮ್ಮ ಬಾಲಕ, ಹೇಳ್ತಾಳಲ್ಲ. ಧರ್ಮ ಅರ್ಥ ಆಗೋದಕ್ಕೆ ನಿನಗಿನ್ನೂ ವಯಸ್ಸಾಗಿಲ್ಲ. ನೀನು ನನಗೆ ಇಷ್ಟೇ ಹೇಳಬೇಕು, ಗೋಪನಂದನ ಮನೆಯಲ್ಲಿದೆ. ಯಾಕಂದ್ರೆ ಧರ್ಮದ ಪ್ರಶ್ನೆಗೆ ಉತ್ತರನ ಈಗ ಗೋಪನಂದನೆ ಕೊಡಬೇಕಾಗಿದೆ.
ನಿಮ್ಮಲ್ಲಿ ಯಾರು ನನ್ನ ಸತ್ಯಭಕ್ತ? ನೀನು ನನ್ನ ಪರಮ ಭಕ್ತನೇ? ನೀನು ಭಗವಂತ, ಭಗವಂತ, ನಾವೆಲ್ಲರೂ ನಿಮ್ಮ ನಿಜವಾದ ಭಕ್ತರೇ. ಭಗವಂತ ಕಂಸನಿಗೆ ಜೈ! ಭಗವಂತ ಕಂಸನಿಗೆ ಜೈ! ಭಗವಂತ ಕಂಸನಿಗೆ ಸುಳ್ಳು, ಅಸತ್ಯ, ಮಿಥ್ಯ, ಸುಳ್ಳುಗಾರರು ನೀವು. ಏಕೆ ಗೊತ್ತೇ? ಏಕೆಂದರೆ ಭಗವಂತನಿಗೆ ಸಂಕಟ ಬಂದಾಗ ಎಲ್ಲರಿಗಿಂತ ಮುನ್ನ ಸತ್ಯ ಭಕ್ತರಿಗೆ ಆಭಾಸವಾಗುತ್ತದೆ. ನೀವು ನೋಡಿ, ನಿಮ್ಮನ್ನು ನೋಡಿ, ನಿಮಗೆ ಸ್ವಲ್ಪವಾದರೂ ಅರ್ಥವಾಯಿತೆ? ಆ ವಿಷ್ಣು ಈ ಬಾರಿ ಪೃಥ್ವಿಯ ಮೇಲೆ ಯಾವ ರೂಪದಲ್ಲಿ ಅವತರಿಸಿದ್ದಾನೆ? ಹೇಳು. ಸ್ವಾಮಿ, ಆ ವಿಷ್ಣು ಭೂಮಿ ಮೇಲಿದ್ರೆ ಖಂಡಿತ ಬಾಲಕನ ರೂಪದಲ್ಲಿರ್ತಾನೆ ಪ್ರಭು. ನಾನು ಮತ್ತೆ ಕೀರ್ತಿ ಸೇರಿ ಸಂಪೂರ್ಣ ವೃಂದಾವನದ ಜನರಿಗೆ ಗೋವರ್ಧನದ ಹೆಸರಲ್ಲಿ ಪ್ರಸಾದ ಮಾಡ್ತಿದೀವಿ. ನಂದರಾಜ, ನನ್ನ ಆಸೆ ಅಂದ್ರೆ ಗೋವರ್ಧನ ಭಗವಂತನ ಈ ಪ್ರಸಾದ ಸಂಪೂರ್ಣ ವೃಂದಾವನ ಜನರಿಗೆ ಸಿಗ್ಬೇಕು. ಇದಂತೂ ತುಂಬಾ ಒಳ್ಳೆ ಕೆಲಸ. ಈ ಜಗತ್ನಲ್ಲಿ ಇದಕ್ಕಿಂತ ಕೆಟ್ಟದ್ದು ಇನ್ನೇನಿದೆ? ಪ್ರಣಾಮ ಬ್ರಾಹ್ಮಣ ದೇವ. ಬನ್ನಿ, ಒಳಗಡೆ ಬನ್ನಿ. ಇಲ್ಲ ನಂದ, ನಾವು ನಿನ್ನ ಆತಿಥ್ಯ ಸ್ವೀಕರಿಸಕ್ಕಾಗಲ್ಲ ನಂದ. ನೀನು ನಮಗೀಗಲೇ ಹೇಳಬೇಕು, ನಿನ್ನ ಆ ಕೃಷ್ಣ ಯಾರು ಅಂತ. ಮತ್ತವನು ಯಾರ ಸಂತಾನ? ಯಾರ ಗರ್ಭದಿಂದ ಜನ್ಮವಾಯಿತು? ಯಾವ ಕುಲದವನು? ಯಾವ ಗೋತ್ರದವನು? ಎಲ್ಲಕ್ಕಿಂತ ಮುಖ್ಯ ಪ್ರಶ್ನೆ, ಯಾವ ವರ್ಣದವನು ನಂದ? ಎಲ್ಲಿಯವರೆಗೆ ನಮ್ಗಿದು ಗೊತ್ತಾಗಲ್ವೋ ಅಲ್ಲಿ ತನಕ ನಾವು ನಿನ್ನ ಆತಿಥ್ಯ ಸ್ವೀಕರಿಸೋದಿಲ್ಲ. ಕುಲ, ಗೋತ್ರ, ವರ್ಣ, ನೀವು ಇದ್ಯಾವ ರೀತಿ ಪ್ರಶ್ನೆ ಕೇಳ್ತಿದ್ದೀರಿ? ಒಬ್ಬ ಮಗನ ಕುಲ, ಗೋತ್ರ, ವರ್ಣ ಯಾವತ್ತೂ ಅವನ ತಂದೆ ತಾಯ್ದಾಗಿರುತ್ತೆ ಅಲ್ವಾ? ಕೃಷ್ಣ ನಮ್ಮ ಮಗ, ಒಂದು ಗೋಪ ತಂದೆ ತಾಯಿ ಮಗ, ಗೋಪಾಲಕನೇ ಅವನು. ಮತ್ತೆ ಮತ್ತೆ ಬೆಲ್ಲದ ಹೆಸರು ಹೇಳಿದ್ರೆ ಬಾಯಿ ಸಿಹಿ ಆಗಲ್ಲ ನಂದ. ಸತ್ಯ ಮಾತ್ರ ಒಂದೇ, ಈ ಕೃಷ್ಣ ಗೋಪನೂ ಅಲ್ಲ, ನಿನ್ನ ಪುತ್ರನೂ ಅಲ್ಲ. ಕ್ಷಮಿಸಿ ಬ್ರಾಹ್ಮಣ ದೇವ, ಆದ್ರೆ ನೀವೊಬ್ಬ ತಾಯಿಯ ಮಮತೆಗೆ ಅವಮಾನ ಮಾಡ್ತಿದ್ದೀರಾ. ಒಬ್ಬ ತಾಯಿಯ ಎದುರಲ್ಲೇ ಅವಳ ಪುತ್ರನ ಬಗ್ಗೆ ನಿರಾಧಾರವಾಗಿ ಮಾತಾಡ್ತಿದ್ದೀರಾ. ಬ್ರಾಹ್ಮಣ ಯಾವತ್ತೂ ನಿರಾಧಾರ ಮಾತಾಡೋದಿಲ್ಲ ನಂದ್ರಾಣಿ. ಒಬ್ಬ ಗೊಲ್ಲನ ಮನೆಯಲ್ಲಿ ಕ್ಷತ್ರಿಯ ಹುಟ್ಟಕ್ಕಾಗಲ್ಲ. ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿದೆ ನಂದ, ಕ್ಷತ್ರಿಯ ಅಂದ್ರೆ ನಿರ್ಭಯತೆಯ ಬೆಂಕಿ ಹೊತ್ತವನು. ಅಂದ್ರೆ ಕ್ಷತ್ರಿಯ ಆದವನು ನಿರ್ಭಯನಾಗಿರ್ತಾನೆ, ಮತ್ತೆ ಎಲ್ಲರ ರಕ್ಷಣೆ ಮಾಡ್ತಾನೆ. ವೃಂದಾವನವಾಸಿಗಳ ಇದು ಸತ್ಯ ತಾನೆ? ಯಾವ್ಯಾವಾಗ ನಿಮ್ಗೆಲ್ಲ ಅಪಾಯ ಬಂದಿತ್ತೋ ಆಗೆಲ್ಲ ಕೃಷ್ಣ ಕ್ಷತ್ರಿಯನ ಹಾಗೆ ನಿಮ್ಮೆಲ್ಲರ ರಕ್ಷಣೆ ಮಾಡಿದ್ದಾನೆ. ಹೌದು ಹೌದು, ಸತ್ಯ ಸತ್ಯ, ಕೃಷ್ಣನೇ ಮಾಡಿದ್ದು. ನಂದ, ಇದು ಸತ್ಯ ತಾನೆ? ನಿನ್ನ ಮಗ ಕೃಷ್ಣ ಪೂತ್ನಿ, ಬಕಾಸುರ, ಆಘಾಸುರ ಮತ್ತೆ ಕಂಸನ ಅನೇಕ ರಾಕ್ಷಸರ ಅಂತ್ಯಕ್ಕೆ ಕಾರಣ ಆಗಿದ್ದಾನೆ. ಇದೆಲ್ಲ ಸತ್ಯನೇ, ಆದ್ರೆ ಆಗ ಪರಿಸ್ಥಿತಿನೇ ಹಾಗಿತ್ತು. ಆಗ ಪರಿಸ್ಥಿತಿ, ನಾನು ಅದನ್ನೇ ಹೇಳ್ತಿದ್ದೀನಿ. ಅದೆಂತ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ಒಬ್ಬ ಗೋಪ ಎದುರಿಸಕ್ಕಾಗಲ್ಲ. ನೀನೇ ಹೇಳು ಗೋಪ, ಪೂತನಿ ಅಂತ ವಿಶಾಲಕಾಯದ ರಾಕ್ಷಸಿ ನಿನ್ ಮುಂದೆ ಬಂದ್ರೆ ನೀನ್ ಅವಳನ್ನ ಎದುರಿಸ್ತೀಯಾ? ಪೂತನಿ? ಮತ್ತೆ ನೀನ್ ಹೇಳು, ನಿನ್ ಮುಂದೆ ಬಕಾಸುರ, ಅಘಾಸುರನಂತ ಅಸುರ ಬಂದ್ರೆ ನೀನ್ ಅವ್ರ ಜೊತೆ ಯುದ್ಧ ಮಾಡ್ತೀಯಾ? ಬಕಾಸುರ? ಇಲ್ಲ. ನೀವೆಲ್ಲ ಗೋಪಾಲರು ಒಟ್ಟಿಗೆ ಸೇರಿ ವಿಶಾಲವಾಗಿರೋ ಗೋವರ್ಧನ ಪರ್ವತನ ಎತ್ತಕ್ಕಾಗತ್ತಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ, ಸಾಧ್ಯ ಇಲ್ಲ ಅಲ್ವಾ? ಆದ್ರೆ ಒಬ್ಬ ಗೋಪನಂದ ಪುತ್ರ ಕೃಷ್ಣ ಅವನ ಕಿರು ಬೆರಳಿನಲ್ಲೇ ವಿಶಾಲವಾದ ಗೋವರ್ಧನ ಪರ್ವತನ ಹೇಗೆತ್ತೋದಕ್ ಸಾಧ್ಯ? ಯಾರಾದ್ರೂ ಉತ್ತರ ಕೊಡ್ತೀರಾ?
ನಾನೇ ಹೇಳ್ತೀನಿ. ಯಾಕಂದ್ರೆ ಕೃಷ್ಣ ಗೋಪ ಅಲ್ಲ, ಬದಲಿಗೆ ಕ್ಷತ್ರಿಯ ಪುತ್ರನೇ. ಯಾಕಂದ್ರೆ ಕ್ಷತ್ರಿಯ ಬಾಲಕ ಮಾತ್ರ ಇಂಥ ವೀರತೆಯ ಕೆಲಸ ಮಾಡೋದು ಸಾಧ್ಯ. ನಂದ, ಕೃಷ್ಣ ನಿನ್ನ ಪುತ್ರ ಅಲ್ದಿದ್ರೆ ಇನ್ಯಾವ ಕ್ಷತ್ರಿಯನ ಪುತ್ರ? ಅವನ ಕುಲ ಯಾವುದು? ಅವನ ಗೋತ್ರ ಯಾವುದು? ಅವನ ವರ್ಣ ಯಾವುದು? ಈಗ ಯಾಕೆ ಸುಮ್ನೆ ಅದೇ ನಂದ? ಯಾಕೆ ಹೇಳ್ತಿಲ್ಲ ನೀನು ವೃಂದಾವನ ವಾಸಿಗಳಿಗೆ ನಿನ್ನ ಪುತ್ರನ ಸತ್ಯ? ಏನು ವೃಂದಾವನ ವಾಸಿಗಳೇ, ಯಾಕೆ ನಂದನನ್ನ ಕೇಳ್ತಿಲ್ಲ? ನಿಮ್ಮ ಕೃಷ್ಣನ ಸತ್ಯ ಏನು ಅಂತ? ಅಂದ್ರೆ ನೀವು ಕೃಷ್ಣನ ಸತ್ಯನ ಮುಚ್ಚಿಟ್ರ? ಹೇಳಿ ನಂದರಾಜ. ಹೌದು ನಂದಣ್ಣ, ಕೃಷ್ಣನ್ ಸತ್ಯ ಏನಂತ ನೀವೀಗ ಹೇಳಲೇಬೇಕು. ಹೇಳಿ ನಂದಣ್ಣ, ಹೇಳಿ ನಂದಣ್ಣ. ಸುಮ್ನಿರಿ ನೀವೆಲ್ಲ. ಕೃಷ್ಣ, ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಬ್ರಾಹ್ಮಣ ದೇವ. ಚಕ್ರಧಾರಿ, ಒಂದು ವಿಷಯ ತಿಳಿಯುತ್ತಿಲ್ಲ. ನೀನು ಭಗವಂತನೇ ಆದರೆ ಚಕ್ರಧಾರಿ, ನೀನು ನನಗೆ ಹೆದರುವುದೇಕೆ? ಅಂದರೆ ನಿನಗೆ ತಿಳಿದಿದೆ ನಾನು ಎಷ್ಟು ಶಕ್ತಿಶಾಲಿ ಎಂದರೆ ಜಗತ್ತಿನಲ್ಲಿ ಜನ್ಮಿಸಿದ ಯಾವುದೇ ಪ್ರಾಣಿಯ ಹತ್ಯೆ ಮಾಡಬಲ್ಲೆ. ನಿನ್ನನ್ನು ವಿಷ್ಣು ಮೊದಲು ಮೀನಾಗುತ್ತಾನೆ, ಆಮೆಯಾಗುತ್ತಾನೆ, ವರಾಹನಾಗುತ್ತಾನೆ, ಒಮ್ಮೆ ನರಸಿಂಹ, ಒಮ್ಮೆ ವಾಮನ ಮತ್ತು ರಾಮ. ನಿನ್ನ ಎಲ್ಲ ಅವತಾರಗಳ ಅರಿವಿದೆ ನನಗೆ ಚಕ್ರಧಾರಿ. ಈ ಬಾರಿ ಯಾವ ರೂಪದಲ್ಲಿ ಬಂದಿರುವೆ ನೀನು? ಹೇಗೆ ತಿಳಿಯುವುದು? ಅರೆ ಹೇಳು ಚಕ್ರಧಾರಿ. ಮಹಾರಾಜ, ಮಹಾರಾಜ, ಆ ವಂಚಕ ಎಂದೆಂದು ಭೂಮಿಯಲ್ಲಿ ಜನಿಸಿದರೂ ಪ್ರೇಮಕ್ಕಾಗಿ ಜನಿಸುತ್ತಾನೆ. ಪ್ರೇಮ ಮತ್ತು ಮಮತೆಯ ವಶಕ್ಕೆ ಒಳಗಾಗಿಯೇ ಅವನು ತನ್ನ ಹೊಸ ರೂಪ ಧರಿಸುತ್ತಾನೆ ಮಹಾರಾಜ. ನನ್ನ ಪ್ರಿಯ ಕೇಶಿನಿ, ನೀನು ನನಗೆ ಸಹಾಯ ಮಾಡುತ್ತಿರುವೆಯಾ ಅಥವಾ ವಿಷ್ಣುವಿನ ಮಹಿಮೆ ಹಾಡುತ್ತಿರುವೆಯಾ? ಬೇಡಿ ಮಹಾರಾಜ. ಮೊದಲು ನಿರ್ಣಯ ಹೇಳು. ನೀನು ನನಗೆ ಸಹಾಯ ಮಾಡುತ್ತಿರುವೆಯಾ ಇಲ್ಲ ಚಕ್ರಧಾರಿಗೆ? ಮಹಾರಾಜ, ಬಹುಶಃ ವಿಷ್ಣುವಿಗಾಗಿ ಇವಳು ಧರಾಶಾಹಿಯಾಗಲು ಬಯಸುತ್ತಾಳೆ. ನೀವು ಧರ್ಮದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರು ಕೂಡ ಧರ್ಮದ ಇಷ್ಟ ಚಿಕ್ಕ ವಿಷಯನೂ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಧರ್ಮಕ್ಕೆ ಯಾವ ಜಾತಿನೂ ಇರೋದಿಲ್ಲ. ಅದಕ್ಕಾಗಿ ಯಾವ್ದೇ ವರ್ಣದ ಮನುಷ್ಯನು ಯಾವ್ದೇ ಕೆಲ್ಸಾನು ಮಾಡ್ಬೋದು ಅಲ್ವಾ ಅಮ್ಮ? ಬ್ರಾಹ್ಮಣ ದೇವ ಯಾವ ಗೊಲ್ಲ ಹಸುಗಳನ್ನ ಮೇಯಿಸ್ತಾನೋ ಅದೇ ಗೊಲ್ಲ ತನ್ನ ಹಸುಗಳ ರಕ್ಷಣೆಗೆ ಶಸ್ತ್ರನೂ ಇಟ್ಕೋತಾನೆ. ಮತ್ತೆ ಅದಕ್ಕಾಗಿ ಅವನು ಕ್ಷತ್ರಿಯ ಆಗೋ ಯಾವ ಅವಶ್ಯಕತೆನೂ ಇಲ್ಲ. ಅವನ್ ಗೋಪ ಆಗಿದ್ರು ಹಾಗೆ ಮಾಡ್ಬೋದು. ಹೇ ಕೃಷ್ಣ, ನೀನಿನ್ನು ಪುಟ್ಟ ಬಾಲಕ. ಶಾಸ್ತ್ರಗಳ ಜ್ಞಾನ ಇಲ್ಲ ನಿನಗೆ. ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಒಬ್ಬ ಶೂದ್ರ ಯಾವತ್ತೂ ಜ್ಞಾನಿ ಆಗಲ್ಲ. ಗೋಪ ಎಂದಿಗೂ ವೀರ ಮತ್ತು ಸಾಹಸಿ ಆಗಲಾರ. ಅಂತಹ ಕಾರ್ಯನ ಕೇವಲ ಕ್ಷತ್ರಿಯ ಪುತ್ರನೇ ಮಾಡಕ್ ಸಾಧ್ಯ. ಬ್ರಾಹ್ಮಣ ದೇವ, ನಾನಿನ್ನು ಚಿಕ್ಕವನು, ಯಾವ ಶಾಸ್ತ್ರನೂ ಓದಿಲ್ಲ. ನನ್ನಮ್ಮ ಹೇಳ್ತಾಳೆ, ಧರ್ಮ ಮತ್ತೆ ಶಾಸ್ತ್ರಗಳಲ್ಲಿ ಆತರ ಏನೂ ಹೇಳಿಲ್ಲ. ನಾವು ಜನ್ಮ ಮತ್ತೆ ವರ್ಣದ ಆಧಾರದ ಮೇಲೆ ಮನುಷ್ಯರಲ್ಲಿ ಭೇದ ಮಾಡ್ಬೇಕಂತಿ. ಹೇ ಬಾಲಕ, ನಾವು ದೊಡ್ಡ ಪುರೋಹಿತರು. ನಮ್ಮ ಎಲ್ಲ ಪೀಳಿಗೆಯವರು ವೇದ ಮತ್ತು ಶಾಸ್ತ್ರ ಓದಿದ್ದಾರೆ. ನಿನಗೆ ತಿಳಿಲೇಬೇಕಾಗಿದ್ರೆ ಕೇಳು. ಋಗ್ವೇದದ 10ನೇ ಮಂಡಲ 90ನೆಯ ಸೂತ್ರ ಪುರುಷ ಸೂಕ್ತವೆಂದು ಕರೆದಿದ್ದಾರೆ. ಸ್ವತಃ ಬ್ರಹ್ಮದೇವರೇ ವರ್ಣಾಶ್ರಮ ವ್ಯವಸ್ಥೆಯ ಸ್ಥಾಪನೆ ಮಾಡಿದ್ದಾರೆ. ಅದೇ ವರ್ಣಾಶ್ರಮ ವ್ಯವಸ್ಥೆಯ ಅನುಸಾರ ನಿನ್ನೊಳಗೆ ಈ ಗುಣವಿದೆಯಲ್ಲ, ಅದು ಒಬ್ಬ ಕ್ಷತ್ರಿಯ ಪುತ್ರನದ್ದು.
ಪ್ರಭು, ಇದೇನು ಕೇಳುತ್ತಿದ್ದೇನೆ? ನೀವಂತೂ ಈ ಜಗತ್ತನ್ನು ಕರ್ಮ ಪ್ರದಾನ ಮಾಡಿದ್ದೀರಿ. ಆದರೆ ಪರಮ ಪವಿತ್ರ ಗ್ರಂಥ ಋಗ್ವೇದದಲ್ಲಿ ಜನ್ಮ ಮತ್ತು ವರ್ಣದ ಮೇಲೆ ಮನುಷ್ಯನಲ್ಲಿ ಭೇದ ಹೇಗೆ ಪ್ರಭು? ದೇವಿ, ಬ್ರಾಹ್ಮಣ ದೇವ ಋಗ್ವೇದದ ಯಾವ ಪುರುಷ ಸೂಕ್ತಿಯ ಕುರಿತು ಹೇಳುತ್ತಿರುವರೋ ಅದು ದೇವರಚಿತವಲ್ಲ. ಬದಲಿಗೆ ಕೆಲವು ಸ್ವಾರ್ಥಿ ಮನುಷ್ಯರೇ ತನ್ನ ಮತ್ತು ತನ್ನ ವಂಶದ ಲಾಭಕ್ಕಾಗಿ ಆ ಪುರುಷ ಸೂಕ್ತದ ರಚನೆ ಮಾಡಿ ಋಗ್ವೇದದಲ್ಲಿ ಅದನ್ನು ಸೇರಿಸಿದ್ದಾರೆ. ಮತ್ತು ಅಂಧವಿಶ್ವಾಸಿ ಮನುಷ್ಯ ಈಗ ಅದನ್ನೇ ಪ್ರಮಾಣವೆಂದುಕೊಂಡಿದ್ದಾನೆ ಮತ್ತು ಕರ್ಮದ ಆಧಾರವನ್ನು ಮರೆತು ವರ್ಣದ ಶ್ರೇಷ್ಠತೆಯಲ್ಲಿ ವಿಶ್ವಾಸವಿಡುತ್ತಿದ್ದಾನೆ. ಆದರೆ ಸತ್ಯ ಅದಲ್ಲ ದೇವಿ. ಸತ್ಯವೆಂದರೆ ಕರ್ಮಣೋ ಭವತಿ ಬ್ರಾಹ್ಮಣ, ಅರ್ಥಾತ್ ಯಾವುದೇ ಮನುಷ್ಯ ಕೇವಲ ತನ್ನ ಕರ್ಮದಿಂದಲೇ ಬ್ರಾಹ್ಮಣ, ಕ್ಷತ್ರಿಯ ಅಥವಾ ಶೂದ್ರನಾಗುತ್ತಾನೆ, ಜನ್ಮದಿಂದ ವರ್ಣದಿಂದಲ್ಲ. ಆದರೆ ಈಗೇನಾಗುವುದು ಪ್ರಭು? ಕೆಲವು ಸ್ವಾರ್ಥಿಗಳ ಕಾರಣದಿಂದ ಈ ಅನುಚಿತ ಪರಂಪರೆ ಪ್ರಾರಂಭವಾಗಿದೆ. ಇದರ ಅಂತ್ಯ ಹೇಗೆ? ದೇವಿ, ಸಮಾಜದಲ್ಲಿ ಭೇದ ಭಾವ, ಈ ಪ್ರಕಾರದ ಎಲ್ಲ ವಿಕೃತಿಗಳು, ರೂಢಿ, ಅಧರ್ಮಗಳು ಮತ್ತು ಸಮಾಜದ ಪ್ರತಿಯೊಂದು ಅಸತ್ಯದ ಅಂತ್ಯಕ್ಕಾಗಿಯೇ ಪರಮಾವತಾರಿ ಶ್ರೀ ಕೃಷ್ಣನ ಅವತಾರವಾಗಿದೆ. ಕೃಷ್ಣ ಈ ಜಗತ್ತಿನಲ್ಲಿ, ಈ ಸಮಾಜದಲ್ಲಿ ಎಂದಿನಿಂದ ಈ ವರ್ಣಾಶ್ರಮ ವ್ಯವಸ್ಥೆ ಅನುಸರಿಸುತ್ತಿದ್ದಾರೆ. ಮತ್ತೆ ವ್ಯವಸ್ಥೆನೇ ನಮ್ಮ ಧರ್ಮದ ನಿಯಮ ಆಗಿತ್ತು. ಇದೆ ಮತ್ತು ಮುಂದೆನೂ ಸದಾ ಇರುತ್ತೆ. ನಂದ ಈ ವರ್ಣಾಶ್ರಮ ವ್ಯವಸ್ಥೆನ ಒಪ್ಕೊಳ್ದಿರೋ ಅರ್ಥ ಧರ್ಮನ ಒಪ್ಕೊಳ್ದೇ ಇರೋದು. ಈಗ ನೀನು ನಿನ್ನ ಸತ್ಯನ ಸ್ವೀಕಾರ ಮಾಡು. ಇಲ್ದಿದ್ರೆ ಈ ಧರ್ಮ, ಈ ಸಮಾಜ ಎಷ್ಟೋ ಹಳೆಯ ವ್ಯವಸ್ಥೆಯನ್ನ ಬಿಡಬೇಕಾಗುತ್ತೆ. ನೀವೇ ಹೇಳಿ, ನಾನೇನಾದ್ರೂ ಅಸತ್ಯ ಹೇಳ್ತಾ ಇದ್ದೀನಾ? ಬ್ರಾಹ್ಮಣ ದೇವ, ನಮಗೆ ಇದ್ಯಾವುದು ಗೊತ್ತಿಲ್ಲ. ಆದ್ರೆ ನಿಮ್ಮಂತ ವಿದ್ವಾಂಸರು ಹೇಳಿದ್ದಂತ ಕೇಳಿದ್ಮೇಲೆ ನಮ್ಮ ಮನ್ಸಲ್ಲೂ ಸಾಕಷ್ಟು ಗೊಂದಲ ಹುಟ್ಟತಾ ಇದೆ ನಂದರಾಜ. ಹೌದು ನಂದರಾಜ, ದಯವಿಟ್ಟು ನಮ್ಮೆಲ್ಲರಿಗೋಸ್ಕರ ಇವರು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಇಲ್ಲದಿದ್ರೆ ಬೇರೆ ದಾರಿ ಇಲ್ದೆ ನಿಮ್ಮನ್ನ ನಮ್ಮ ಸಮಾಜದಿಂದ ದೂರ ಮಾಡಬೇಕು. ಉತ್ತರ ಕೊಡಿ ನಂದರಾಜ. ಉತ್ತರ ಕೊಡಿ ನಂದಣ್ಣ. ಇನ್ಯಾಕೆ ಯೋಚನೆ ನಂದ? ನಿನ್ನ ಸತ್ಯನ ಒಪ್ಕೊಂಡು ಈ ಬಾಲಕನನ್ನು ತ್ಯಜಿಸಿ ಬಿಡು. ಇಲ್ದಿದ್ರೆ ಈ ಸಮಾಜ ನಿನ್ನನ್ನ ತ್ಯಜಿಸುತ್ತೆ. ಮತ್ತೆ ಸಮಾಜನೇ ದೂರ ಮಾಡಿದ್ರೆ ಅವರಿಗೆ ಬೇರೆ ದಾರಿ ಇರೋದಿಲ್ಲ, ಮೃತ್ಯು ದಾರಿ ಹೊರತಾಗಿ. ನಿನ್ನನ್ನ ಸಮಾಜ ದೂರ ಮಾಡ್ದಿರ್ಲಿ ಅಂತ ಬಯಸ್ತಿದ್ರೆ ಈಗ್ಲೇ ಈ ಬಾಲಕನನ್ನ ತ್ಯಜಿಸ್ಬಿಡು. ಇವನ್ ಕುಲುವೆ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ವರ್ಣ ಗೊತ್ತಿಲ್ಲ, ಅವನ್ ತಂದೆ ತಾಯಿನೂ ಗೊತ್ತಿಲ್ಲ. ಬ್ರಾಹ್ಮಣ ದೇವ, ನೀವು ವೇದ, ಪುರಾಣ, ಶಾಸ್ತ್ರದ ಬಗ್ಗೆ ಮಾತಾಡಿ, ನಾನ್ ನಿಮ್ನ ತಡೆಯೋದಿಲ್ಲ. ಆದ್ರೆ ನಾನ್ ನಿಮ್ಗೆ ಈ ವಿಷಯದಲ್ಲಿ ಅನುಮತಿ ಖಂಡಿತ ಕೊಡಲ್ಲ. ನೀವು ತಂದೆ ತಾಯಿ ಎದ್ರಲ್ಲೇ ಅವ್ರ ಪುತ್ರನಿಗೆ ಹೀಗೆ ಹೇಳ್ತಿದ್ದೀರಾ, ಇವ್ರು ನಿಮ್ ತಂದೆ ತಾಯಿ ಅಲ್ಲ ಅಂತ. ಹೇ ಸೃಷ್ಟಿಯಲ್ಲಿರುವಂಥ ಕೋಟ್ಯಾನುಕೋಟಿ ದೇವತೆಗಳೇ, ಹೇ ಸೃಷ್ಟಿಯ ಚಾಲಕ ಪ್ರಭು ನಾರಾಯಣ, ನನಗೆ ವೇದಶಾಸ್ತ್ರಗಳ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲ. ಆದ್ರೆ ಇಷ್ಟಂತೂ ಖಂಡಿತ ಗೊತ್ತು, ಇವನು ನನ್ನ ಕಂದಾನೆ, ನನ್ನ ಪುತ್ರ. ಮತ್ತಿವನನ್ನ ನನ್ನಿಂದ ದೂರ ಯಾರು ಮಾಡೋಕ್ಕಾಗಲ್ಲ. ವೇದ, ಪುರಾಣ, ಧರ್ಮ ಮತ್ತು ಗುರುವಿಗಿಂತಲೂ ಹೆಚ್ಚಿನದು ಮಾತೃಪ್ರೇಮ. ಮತ್ತು ಮಾತೆ ಯಶೋದೆ ಅವಳ ಅದೇ ಮಾತೃಧರ್ಮದ ಪಾಲನೆ ಮಾಡುತ್ತಿದ್ದಾಳೆ. ನಂದರಾಣಿ, ನೀನು ಮತ್ತು ನಂದ ಈ ಗೋಪ ಸಮಾಜಕ್ಕೆ ತುಂಬಾ ಸೇವೆ ಸಲ್ಲಿಸಿದ್ದೀರಿ. ಅದಕ್ಕೆ ನಾವು ನಿಮ್ಮ ರಕ್ಷಣೆನ ಬಯಸ್ತೀವಿ. ಆದ್ರೆ ಇದೇ ನಿಮ್ಮ ಅಂತಿಮ ನಿರ್ಣಯ ಆಗಿದ್ರೆ, ಈ ಬಾಲಕನನ್ನ ದೂರ ಮಾಡದೇ ಇದ್ರೆ ಈ ಗೋಪ ಸಮಾಜ ನಿಮ್ಮನ್ನ ತ್ಯಜಿಸುತ್ತೆ.
ದೇವಿ ಯಶೋದೆ, ನಿಮ್ಮ ಹತ್ರ ಸೂರ್ಯಾಸ್ತದ ತನಕ ಸಮಯ ಇದೆ. ಪತಿ ಪತ್ನಿ ಸೇರಿ ಬಾಲಕನನ್ನ ದೂರ ಕಳಿಸಿ, ಅನ್ಯಥ ಈ ಸಮಾಜ ನಿಮ್ಮನ್ನ ಮತ್ತು ನಿಮ್ಮ ಪೂರ್ತಿ ಪರಿವಾರವನ್ನ ತ್ಯಜಿಸಲಿದೆ. ಹಾ ನಂದರಾಜ, ನೀವು ಸತ್ಯ ಹೇಳಲೇಬೇಕು. ಇಲ್ದಿದ್ರೆ ನಾವೆಲ್ಲ ವೃಂದಾವನ ವಾಸಿಗಳು ಈ ಬ್ರಾಹ್ಮಣ ದೇವನ ಮಾತನ್ನ ಒಪ್ಕೊಳ್ಬೇಕಾಗತ್ತೆ. ಹೌದು ನಂದರಾಜ, ದಯವಿಟ್ಟು ಹೇಳ್ಬಿಡಿ. ಯಾರು ಸಮಾಜಕ್ಕೆ ಮೋಸ ಮಾಡ್ತಾರೋ ಅವ್ರ ಜೊತೆ ಇರೋದು ಸಮಾಜ ಮತ್ತು ಧರ್ಮ ಎರಡಕ್ಕೂ ಅವಮಾನನೇ. ಹೋಗಿ ಇಲ್ಲಿಂದ. ಕಂದ, ಕೇಳಿದ್ಯಾ ನೀನು? ಇವರೆಲ್ಲ ಯಾವ ರೀತಿ ನಿನ್ನ ಅಮ್ಮನ ಮಮತೆಯ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಆದ್ರೆ ಕಂದ, ನೀನ್ ಚಿಂತೆ ಮಾಡ್ಬೇಡ. ಎಲ್ಲಿ ತನಕ ಈ ನಿನ್ನಮ್ಮ ಇರ್ತಾಳೋ ಯಾರು ನಿನ್ ಕಡೆ ಬೆರಳು ತೋರ್ಸೋಕಾಗೋದಿಲ್ಲ. ಯಾವ ವೇದ, ಯಾವ ಶಾಸ್ತ್ರ, ಯಾವ ಧರ್ಮ ಅಥವಾ ಈ ಬ್ರಾಹ್ಮಣರು ನನ್ನ ಈ ಕೊಡಲಿ ಅದೆಷ್ಟು ಜನರಿಗೆ ಮೃತ್ಯುವಿನ ಜ್ಞಾನ ನೀಡಿದೆಯೋ ಏನೋ. ಆದರೂ ಇದರ ಜ್ಞಾನ ಸಮಾಪ್ತವಾಗುವುದೇ ಇಲ್ಲ. ನನ್ನ ಪೂರ್ವ ಜನ್ಮ ಧರ್ಮಿಣಿ ಕೇಶಿನಿ. ಏನು ಹೆಸರು ಹೇಳಿದೆ ನೀನು ಅವಳಿಗೆ? ಮಹಾರಾಜ, ಧರ ಜಗತ್ತಿನ ಅತ್ಯಂತ ಮಮತಾಮಯಿ ತಾಯಿ. ಈ ಪೂರ್ತಿ ಜಗತ್ತಿನಲ್ಲಿ ಧರ ಮಾತ್ರ ವಿಷ್ಣುವಿಗೆ ಜನ್ಮ ನೀಡಲು ಸಾಧ್ಯ ಮಹಾರಾಜ. ಮಹಾರಾಜ, ಏನು ಮಾಡುತ್ತಿದ್ದೀರಿ? ನನ್ನ ಪ್ರಿಯ ಪತ್ನಿ ಕೇಶಿನಿ, ನಾನಂತೂ ನಂಬಿಯೇ ಬಿಟ್ಟಿದ್ದೆ ನೀನು ಈ ಜಗತ್ತಿನ ಅತ್ಯಂತ ಮೂರ್ಖ ಮತ್ತು ಅಜ್ಞಾನಿ ಸ್ತ್ರೀ ಎಂದು. ಆದರೆ ಇಂದು ನೀನು ನನ್ನ ಈ ನಂಬಿಕೆಯನ್ನು ಸುಳ್ಳು ಮಾಡಿದೆ. ನೀನಂತೂ ಮಹಾಜ್ಞಾನಿ. ನನ್ನ ಪ್ರಿಯ ಕೇಶಿನಿ, ನೀನು ನಿಜಾರ್ಥದಲ್ಲಿ ನನ್ನ ಜೀವನ ಸಂಗಾತಿಯಾಗಿರುವೆ. ಇದು ನನ್ನ ಸೌಭಾಗ್ಯ ಮಹಾರಾಜ. ಇದೇ ಕೇಶದಿಂದ ನಿನ್ನ ಕತ್ತು ಹಿಸುಕುವೆ. ನೀನು ಬಂದಲ್ಲಿಂದ ನಾನು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಅಲಿಯುತ್ತಿದ್ದೇನೆ. ನಾನು ಒಂದು ಅವಕಾಶ ನೀಡುತ್ತೇನೆ. ಈಗೇನಾದರೂ ಧಾರಾಳ ವಿಷಯ ಅಸತ್ಯವಾದರೆ ಆಗ ನಾನಲ್ಲ, ನಿನ್ನ ಆತ್ಮ ಅಲೆದಾಡುವುದು 3 ಲೋಕಗಳಲ್ಲಿ. ಧರ ಜಗತ್ತಿನ ಅತ್ಯಂತ ಮಮತಾಮಯಿ ತಾಯಿ. ಅವಳು ಪ್ರತಿಯೊಂದು ಜನ್ಮದಲ್ಲೂ ವಿಷ್ಣುವನ್ನು ಹೊರುತ್ತಾಳೆ. ಅವಳು ವಿಷ್ಣುವಿನ ಪಾಲನೆ ಮಾಡುತ್ತಾಳೆ. ಆ ಮಮತಾಮಯಿ ಮಾತೆಗೆ ನನ್ನ ಮಮತೆ ತೋರಿಸಬೇಕು. ಪ್ರಭು, ಕೇಶಿನಿ ತನ್ನ ಮಾಯೆಯಿಂದ ಕಂಸನಿಗೆ ದೇವಿ ಧರಾಳ ದರ್ಶನ ನೀಡಿದ್ದಾಳೋ ಅವಳ ರೂಪವಂತೂ ಮಾತೆ ಯಶೋದೆಯಂತೆಯೇ ಇದೆ. ದೇವಿ, ಇದು ಕೇಶಿನಿಯ ಮಾಯೆಯಲ್ಲ, ಬದಲಿಗೆ ವಾಸ್ತವವಾಗಿದೆ. ಏಕೆಂದರೆ ಮಾತೆ ಯಶೋದೆಯೇ ದೇವಿ ಧರಾಳ ಮತ್ತು ದೇವಿ ಧರಾಳೆ ಮಾತೆ ಯಶೋದೆ. ಮತ್ತು 3 ಲೋಕಗಳಲ್ಲಿ ಕೇವಲ ದೇವಿ ಧರ ಮಾತ್ರ ತನ್ನ ಮಮತೆಯಲ್ಲಿ ನನ್ನ ಬಂಧಿಸಲು ಸಾಧ್ಯ. ಪ್ರಭು, ನನಗೆ ಅರ್ಥವಾಗುತ್ತಿಲ್ಲ. ನೀವಂತೂ ಅಸೀಮ ಮತ್ತು ಅನಂತರು. ಈ ಜಗತ್ತಿನಲ್ಲಿ ಯಾರಾದರೂ ನಿಮ್ಮನ್ನೇ ಹೇಗೆ ಬಂಧನದಲ್ಲಿಡಬಲ್ಲರು? ದೇವಿ ಧರೆಯ ಮಮತೆ ಎಷ್ಟು ನಿಶ್ಚಲ, ಪವಿತ್ರ ಮತ್ತು ಅದ್ವಿತೀಯ ಎಂದರೆ ಅವಳು ನನ್ನ ಸಮಸ್ತ ಅವತಾರ ಮತ್ತು ಎಲ್ಲ ಲೀಲೆಗಳನ್ನು ತನ್ನ ಮಮತೆಯಲ್ಲಿ ಸಮೀಕರಿಸಬಲ್ಲಳು. ಪ್ರಭು, ನಿಮ್ಮ ಶ್ರೀಮುಖದಿಂದ ಮಾತೆ ಧರಾಳ ಪ್ರಶಂಸೆ ಕೇಳಿ
ಅವಳ ವೃತ್ತಾಂತ ತಿಳಿಯಲು ಉತ್ಸುಕಳಾಗಿದ್ದೇನೆ. ಹೇಳಿ ಪ್ರಭು, ಯಾರು ಮಾತೆ ಧರ ಮತ್ತು ಇದೆಲ್ಲ ಹೇಗೆ ಸಾಧ್ಯವಾಗಿದೆ? ದೇವಿ, ಮಾತೆ ಯಶೋದೆ ತನ್ನ ಪೂರ್ವ ಜನ್ಮದಲ್ಲಿ ದೇವಿ ಧರೆಯಾಗಿದ್ದಳು. ಆಗ ಅವಳ ವಿವಾಹ ವಸುದ್ರೋಣರೊಂದಿಗಾಗಿತ್ತು. ಆದರೆ ಆ ವಿವಾಹದ ನಂತರವೂ ಮಾತೆ ಧರೆಗೆ ಎಷ್ಟೋ ವರ್ಷಗಳವರೆಗೆ ಸಂತಾನ ಭಾಗ್ಯವಿರಲಿಲ್ಲ. ಆಗ ಪುತ್ರ ಪ್ರಾಪ್ತಿಗಾಗಿ ಮಾತೆ ಧರೆ ವಸುದ್ರೋಣರು ಮಂದರಾಚಲ ಪರ್ವತದ ಮೇಲೆ ನೆಲೆಸಿ 10 ಕೋಟಿ ವರ್ಷಗಳವರೆಗೆ ನನ್ನ ತಪ ಮಾಡಿದರು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ದೇವಿದರ ವಸುದ್ರೋಣ, ಕಣ್ಣು ತೆರೆಯಿರಿ. ನಾನು ನಿಮ್ಮ ತಪಸ್ಸಿನಿಂದ ಸಂತುಷ್ಟನಾಗಿದ್ದೇನೆ. ನೀವಿಬ್ಬರು ಕೋಟ್ಯಾಂತರ ವರ್ಷ ನನ್ನ ತಪಸ್ಸನ್ನು ಮಾಡಿದ್ದೀರಿ. ಹೇಳಿ, ನಿಮಗೆ ಏನು ವರದಾನ ಬೇಕು? ಹೇ ಜಗತ್ತಿನ ಪಾಲಕನೇ, ಹೇ ದಯಾನಿಧಿ, ಈ ಜನ್ಮದಲ್ಲಿ ನಮಗೆ ಸಂತಾನವಿಲ್ಲ. ಆದ್ದರಿಂದ ನಮ್ಮ ಇಚ್ಛೆ ಒಂದೇ, ನಮ್ಮ ಪ್ರತಿ ಜನ್ಮದಲ್ಲೂ ನೀವೇ ನಮ್ಮ ಪುತ್ರನಾಗಬೇಕು. ದೇವಿದರ, ನಿನ್ನಂತಹ ಮಮತಾಮಯಿ ಸ್ತ್ರೀ ಈ ಜಗತ್ತಲ್ಲಿ ಇನ್ಯಾರೂ ಇಲ್ಲ. ಇದು ನನ್ನ ಸೌಭಾಗ್ಯವಾಗಿದೆ. ನನ್ನ ಪ್ರತಿಯೊಂದು ಜನ್ಮದಲ್ಲೂ ನನಗೆ ನಿನ್ನಂತ ತಾಯಿ ದೊರೆಯಲಿ. ನಾನು ನಿಮಗೆ ವಚನ ನೀಡುತ್ತೇನೆ. ನಾನು ಯಾವಾಗಲೆಲ್ಲ ಈ ಜಗತ್ತಿನಲ್ಲಿ ಅವತರಿಸುವೆನೋ ಆಗೆಲ್ಲ ನಾನು ನಿನ್ನ ಮಡಿಲಲ್ಲೇ ಬೆಳೆಯುತ್ತೇನೆ. ನನಗೆ ಜನ್ಮವನ್ನು ಯಾರೇ ನೀಡಲಿ, ಆದರೆ ಸದಾ ನನ್ನ ಲಾಲನೆ ಪಾಲನೆ ನೀವೇ ಮಾಡುವಿರಿ. ದೇವಿ, ಇದೇ ಕಾರಣಕ್ಕೆ ವಾಮನ ಅವತಾರದಿಂದ ಕೃಷ್ಣನ ಅವತಾರದವರೆಗೆ ನನ್ನ ಎಲ್ಲ ಅವತಾರದಲ್ಲೂ ನನಗೆ ಮಾತೆ ಧರೆಯ ಪುತ್ರನಾಗುವ ಸೌಭಾಗ್ಯ ದೊರೆತಿದೆ. ಎಷ್ಟೆಂದರೆ ರಾಮ ಅವತಾರ ಮತ್ತು ಕೃಷ್ಣ ಅವತಾರದಲ್ಲಿ ನನಗೆ ಜನ್ಮವನ್ನು ಮಾತೆ ಕೌಸಲ್ಯ ಮತ್ತು ಮಾತೆ ದೇವಕಿ ನೀಡಿದರು. ಆದರೆ ಆಗಲೂ ಮಾತೆ ಕೈಕೆ ಮತ್ತು ಮಾತೆ ಯಶೋದೆಯ ರೂಪದಲ್ಲಿ ನನ್ನ ಲಾಲನೆ ಪಾಲನೆ ಸದಾ ಮಾತೆ ಧರೆಯೇ ಮಾಡಿದ್ದಾಳೆ. ಏಕೆಂದರೆ ಮಾತೆ ಧರೆಯೇ ನನ್ನನ್ನು ತನ್ನ ಮಮತೆಯ ಬಂಧನದಲ್ಲಿ ಬಂಧಿಸಬಲ್ಲಳು.